ನಿಮ್ಗೆ ಗೊತ್ತಾ, 1 ತಿಂಗಳ ಅಂತರದಲ್ಲೇ 2 ಬಾರಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸ್ತಾರೆ. ಹೌದು, ದೇವಕಿ ಮತ್ತು ವಸುದೇವರಿಗೆ ಹುಟ್ಟಿದಂತ 8ನೇ ಮಗು ಶ್ರೀಕೃಷ್ಣ. ಈತ ಹುಟ್ಟಿದಂತ ದಿನ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಸ್ಥಳ ಮಥುರೆಯ ಕಾರಾಗೃಹ. ಇದೇ ಜಾಗದಲ್ಲಿ ಇವತ್ತು ನಾವು ನೋಡಬಹುದು ಕೇಶವ ದೇವ ಅಥವಾ ಕೃಷ್ಣ ಜನ್ಮಸ್ಥಾನ ದೇವಸ್ಥಾನವನ್ನ. ಸಾಕಷ್ಟು ದಾಳಿಗೆ ತುತ್ತಾಗಿ ಪದೇ ಪದೇ ಈ ದೇವಸ್ಥಾನದ ಕಟ್ಟಡಗಳು ಬದಲಾಗಿರಬಹುದು. ಆದರೆ ಇಲ್ಲಿ ಮೊದಲ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಕೃಷ್ಣನ ಮರಿ ಮೊಮ್ಮಗ ವಜ್ರನಾಭ. ಇನ್ನು ಶ್ರೀಕೃಷ್ಣನ ಬಾಲ್ಯಕ್ಕೆ ಸಾಕ್ಷಿಯಾದ ವೃಂದಾವನ. ಈ ಕ್ಷೇತ್ರದಲ್ಲಿ ಸುಮಾರು 5,500 ದೇವಸ್ಥಾನಗಳು ಶ್ರೀಕೃಷ್ಣ ಹಾಗೂ ರಾಧೆಗೆ ಅರ್ಪಿತ. ಗೊತ್ತಾ, ವಿಷ್ಣುವಿನ 7ನೆಯ ಅವತಾರವಾಗಿ ಶ್ರೀಕೃಷ್ಣ ಹುಟ್ಟಿದಂತಹ ದಿನವನ್ನು ಆಚರಿಸುವುದೇ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ. ಕೃಷ್ಣ ಹುಟ್ಟಿದಂತಹ ದಿನ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ. ಹಾಗಾಗಿ ಈ ತಿಥಿ ಮತ್ತು ನಕ್ಷತ್ರ ಎರಡೂ ವಿಶೇಷ. ಆದರೆ ಈ ಎರಡು ಒಂದೇ ದಿನ ಬರೋದು ಬಹಳ ಅಪರೂಪ. ಅಪರೂಪಕ್ಕೊಮ್ಮೆ ಹಾಗೆ ಬಂದಾಗ ಅದು ಬಹಳ ವಿಶೇಷ ಅನ್ಸ್ಕೊಡುತ್ತೆ. ಕೆಲವರು ಅಷ್ಟಮಿ ತಿಥಿ ದಿನ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ರೆ, ಇನ್ನು ಕೆಲವರು ರೋಹಿಣಿ ನಕ್ಷತ್ರದ ದಿನ ಆಚರಿಸ್ತಾರೆ. ಈ 2 ದಿನಗಳಿಗೆ ಪ್ರತ್ಯೇಕ ಹೆಸರುಗಳಿವೆ ಅಂತ ಗೊತ್ತಾ ನಿಮ್ಗೆ? ಮನ್ನಾರ್ ಕೃಷ್ಣ ಜಯಂತಿ ಅಷ್ಟಮಿ ತಿಥಿಗೆ ಪ್ರಾಧಾನ್ಯತೆ, ತೋಳಪ್ಪರ್ ಕೃಷ್ಣ ಜಯಂತಿ ರೋಹಿಣಿ ನಕ್ಷತ್ರಕ್ಕೆ ಪ್ರಾಧಾನ್ಯತೆ. ಈ ವರ್ಷದ ಆಗಸ್ಟ್ 16ರಂದು ಮನ್ನಾರ್ ಕೃಷ್ಣ ಜಯಂತಿ ಹಾಗೂ ಸೆಪ್ಟೆಂಬರ್ 15ರಂದು ತೋಳಪ್ಪರ್ ಕೃಷ್ಣ ಜಯಂತಿಯನ್ನು ಆಚರಿಸಲಾಗುತ್ತದೆ. ಜೈ ಶ್ರೀಕೃಷ್ಣ.